ಜಾರಿಗೆ ಪರ್ಂದ್, ಜೀರಕನ ಹಣ್ಣು, ದ್ಯಾವಣಿಗೆ ಹಣ್ಣು ಎಂದೆಲ್ಲ ಬಗೆಯಲ್ಲಿ ಕರೆಯುವ ಹಣ್ಣನ್ನು ಇಂಗ್ಲಿಷ್ನಲ್ಲಿ ಗ್ಯಾಂಬೋಜ್ ಫ್ರೂಟ್ ಎಂದು ಕರೆಯುವರು. ಏಷ್ಯಾದ ಮೂಡಣ ಭಾಗದ ಮೂಲದ್ದು ಈ ಜಾರಿಗೆ ಹಣ್ಣು. ಭಾರತದ ಪಡುವಣ ಘಟ್ಟ ಮತ್ತು ಪಶ್ಚಿಮ ಕರಾವಳಿಯಲ್ಲಿ ಸಾಕಷ್ಟು ಬೆಳೆಯುತ್ತದೆ. ಕಾಡು ಮರಗಳೇ ಹೆಚ್ಚು. ಈಗೀಗ ಕಡಿಮೆಯಾಗುತ್ತಾ ಸಾಗಿದೆ. ಸಿರ್ಸಿ ಲೈಫ್ ಎಂಬ ಸಂಸ್ಥೆಯು ಜಾರಿಗೆ ಹಣ್ಣಿನಿಂದ ಜ್ಯಾಮ್, ಉಪ್ಪಿನಕಾಯಿ, ಕೆಚಪ್, ಜೆಲ್ಲಿ ಇತ್ಯಾದಿ ತಯಾರಿಸಿ ಯಶಸ್ಸು ಕಂಡಿದೆ. ಕಾಯಿ ಹಸಿರು ಬಣ್ಣದಲ್ಲಿದ್ದು ಹಣ್ಣಾದಾಗ ಬಂಗಾರ ಹಳದಿ ಬಣ್ಣದ್ದಾಗುತ್ತದೆ. ಒಳಗಿನ ಹಳದಿ ತಿರುಳನ್ನು ನೇರ ತಿನ್ನಬಹುದು. ಸಿಹಿಯಧಿಕ, ತುಸು ಹುಳಿ ಇರುತ್ತದೆ. ದಪ್ಪ ಹೊರಸಿಪ್ಪೆಯನ್ನು ಒಣಗಿಸಿಟ್ಟು ಮೀನು ಸಾರು, ತರಕಾರಿ ಪಲ್ಯಗಳಲ್ಲಿ ಬಳಸುವರು. ಇದರ ಬೀಜದಿಂದ ತುಪ್ಪದಂತಹ ಎಣ್ಣೆ ತೆಗೆಯುವರು. ಎಲೆ ದೊಡ್ಡದು ಮತ್ತು ಗಟ್ಟಿ. ಹಿಂದೆ ಕೊರಂಬು, ಗೊರಬು ಎಂಬ ಮಹಿಳೆಯರ ಗದ್ದೆ ಕೆಲಸದ ಮಳೆತಡೆ ತಯಾರಿಸಲು ಬಳಸುತ್ತಿದ್ದರು. ಬ್ಯೂರೋ ರಿಪೋರ್ಟ್, ವಿ4 ನ್ಯೂಸ್, ಪೆರೂರು.